ಇನ್ನು ಸುರ್ಜೇವಾಲಾ ಅವರ ಜೊತೆಗೆ ಕಾಂಗ್ರೆಸ್ನ ಹಲವಾರು ಶಾಸಕರು ಇವತ್ತು ಕೂಡ ಸಭೆಯನ್ನು ಮಾಡಿದ್ರು. ಸಭೆಯಲ್ಲಿ ಅನೇಕ ವಿಚಾರಗಳನ್ನು, ಪ್ರಮುಖವಾಗಿ ಪಕ್ಷದ ಸಂಘಟನೆ ಜೊತೆಗೆ ಗ್ಯಾರಂಟಿ ಯೋಜನೆ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಹಾಗೂ ಸರ್ಕಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ಹಾಗೆಯೇ ಆಂತರಿಕ ರಾಜಕೀಯದ ಬಗ್ಗೆ ಕೂಡ ಶಾಸಕರು ಸುರ್ಜೇವಾಲಾ ಜೊತೆ ಗಂಭೀರವಾಗಿ ಮಾತುಕತೆಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಪ್ಡೇಟ್ಸ್ ಈ ಸ್ಟೋರಿಲಿದೆ. ಏನು ಮಂತ್ರಿಗಳು ಶಾಸಕರ ಅಸಹಕಾರ ಕೊಡ್ತಾ ಇದ್ದಾರೆ, ಸುರ್ಜೇವಾಲಾ ಸಾಹೇಬರಿಗೆ ಗೌರವವಾಗಿ ಹೇಳಿದ್ದೇವೆ. 2200 ಕೋಟಿ ಏನೇನು ಡೆವಲಪ್ಮೆಂಟ್ಸ್ ಅಂತ 5 ಗ್ಯಾರಂಟಿಗಳಿಂದ ಏನು ಉಪಯೋಗ ಆಗಿದೆ ಅನ್ನೋದು ಕೂಡ ನಾವು ವರದಿ ಕೊಟ್ಟಿದ್ದೇವೆ. ಮತ್ತೆ ಕೆಲವು ಸಚಿವರಾಗುತ್ತದೆ, ನಾನು ನಿನಗೆ ನೀ ನನಗೆ, ನಿನ್ನ ನನಗೆ ಕೊಡು ನನಗೆ ನೀನು ಕೊಡ್ತೀನಿ, ಇದಾಗಿದೆ. I have advised our MLAs also. They have a problem. Instead of an issue or raising a non-issue. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರೋ ಅಸಮಾಧಾನಕ್ಕೆ ಮದ್ದರಿಯಲು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರೊಂದಿಗೆ 1-to-1 ಸಭೆ ಮಾಡ್ತಿದ್ದಾರೆ. ನಿನ್ನೆ 7 ಶಾಸಕರ ಜೊತೆ ಮಾತುಕತೆ ನಡೆಸಿದ ಸುರ್ಜೇವಾಲಾ ಇವತ್ತು ಕೂಡ ಶಾಸಕರ ಜೊತೆ 1-to-1 ಮಾತುಕತೆ ನಡೆಸಿದ್ದಾರೆ. ಶಾಸಕರ ಮಧ್ಯೆ ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ವಿಚಾರವಾಗಿ ಅಸಮಾಧಾನ ಸ್ಫೋಟಗೊಂಡಿದೆ. ಇದೇ ವಿಚಾರ ಸುರ್ಜೇವಾಲಾ ಎದುರು ಕೋಲಾರ ಕೈ ಶಾಸಕರ ಕಿತ್ತಾಟ ಬಹಿರಂಗಗೊಂಡಿದೆ. ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ವಿರುದ್ಧ ರೂಪಾ ಶಶಿಧರ್, ಬಂಗಾರಪೇಟೆ ನಾರಾಯಣಸ್ವಾಮಿ ಅಸಮಾಧಾನಗೊಂಡಿದ್ದಾರೆ. ಇವರಿಬ್ಬರ ವಿರುದ್ಧ ಮಾಲೂರು ನಂಜೇಗೌಡ, ಕೊತ್ತೂರು ಮಂಜುನಾಥ್ ಮುನಿಸಿಕೊಂಡಿದ್ದಾರೆ. ಈ ವಿಚಾರವಾಗಿ ನಿನ್ನೆ ಸುರ್ಜೇವಾಲಾರನ್ನ ಭೇಟಿಯಾದ ಶಾಸಕ ನಾರಾಯಣಸ್ವಾಮಿ ಎಲ್ಲದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸುರ್ಜೇವಾಲಾ ಸಾಹೇಬ್ರನ್ನ ನಾವು ಇವತ್ತು ಭೇಟಿ ಮಾಡಿದ್ವಿ. ಅವರಿಗೆ ನಮ್ಮ ಸಮಸ್ಯೆಗಳು, ಏನು ಮಂತ್ರಿಗಳು ಶಾಸಕರ ಅಸಹಕಾರ ಕೊಡ್ತಾ ಇದ್ದಾರೆ ಆ ವಿಚಾರವಾಗಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಏನೇ ಕೆಲಸ ಆಗಬೇಕು ಇವೆಲ್ಲವನ್ನು ಕೂಡ ಸುರ್ಜೇವಾಲಾ ಸಾಹೇಬರಿಗೆ ಗೌರವವಾಗಿ ಹೇಳಿದ್ದೇವೆ. ಕೋಲಾರ ಹಾಲು ಒಕ್ಕೂಟದಲ್ಲಿ ಇವತ್ತು ಮೊದಲನೇ ಬಾರಿಗೆ ಒಬ್ಬ ಪರಿಶಿಷ್ಟ ಜಾತಿಯ ನಿರ್ದೇಶಕನಾಗಿದ್ದೇನೆ. 40 ವರ್ಷಗಳ ನಂತರ ಒಬ್ಬ ನಿರ್ದೇಶಕನಾಗಿದ್ದೇನೆ. ನನಗೆ ಅಧ್ಯಕ್ಷನಾಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ಮನವಿಯನ್ನು ಮಾಡಿದ್ದೇನೆ. ಎಲ್ಲ ಶಾಸಕರು ಕೂಡ ಏನು ಕರೀತಾ ಇದ್ದಾರೆ, ನಾವಂತೂ ಮನಸ್ಸು ಬಿಚ್ಚಿ ಮಾತಾಡಿದ್ದೇವೆ. ಸಚಿವರುಗಳಿಂದ ಕೆಲಸ ಆಗ್ತಾ ಇಲ್ಲ ಮಾತನ್ನು ಹೇಳಿದ್ದೇವೆ. ಸಚಿವರು ಅಧಿಕಾರಿಗಳು ಹಾಕೋ ಕೊಯ್ರಿಗಳನ್ನೇ ಆಗ್ತಾ ಹೋದ ವರ್ಷಾನುಗಟ್ಟಲೆ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತದೆ ಆ ಬಗ್ಗೆಯೂ ಮಾತಾಡಿದ್ದೇವೆ. ಮತ್ತು ಕೆಲವು ಸಚಿವರಾಗುತ್ತದೆ, ನಾನು ನಿನಗೆ ನೀ ನನಗೆ, ನಿನ್ನ ನನಗೆ ಕೊಡು ನನಗೆ ನೀನು ಕೊಡ್ತೀನಿ, ಇದಾಗಿದೆ. ಇದನ್ನು ಆಗಬಾರ್ದು ಅಂತ ಕೂಡ ಗಮನಕ್ಕೆ ತಂದಿದ್ದೇವೆ. ಇವತ್ತು ಮಾಲೂರು ಶಾಸಕ KY ನಂಜೇಗೌಡ ಸುರ್ಜೇವಾಲಾರನ್ನ ಭೇಟಿಯಾದ್ರು. ಈ ವೇಳೆ ಸಚಿವ ಮುನಿಯಪ್ಪ ಟೀಮ್ ವಿರುದ್ಧವೇ ನಂಜೇಗೌಡ ದೂರು ನೀಡಿದ್ದಾರೆ. ಕೋಮಲ್ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ನಂಜೇಗೌಡ ದಾಖಲೆಗಳ ಸಮೇತ ದೂರು ನೀಡಿದ್ದಾರೆ. ಮನೆಗೆ ಹೋಗಿದ್ದು 1 ವರ್ಷಕ್ಕೆಲ್ಲ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂದರೆ ಅವತ್ತು ಕೈ ಸಿಂಬಲ್ ಕೊಡ್ತಾರೆ ನನಗೆ. ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ 2 ಸಾರಿ ಮಿಲ್ಕ್ ಯೂನಿಯನ್ ಮತ್ತು 2 ಸಾರಿ MLA ಆಗಿದ್ದೀನಿ ನಾನು ಮೂಲತಃ ನನ್ನ ಮನೆಯೇ ಕಾಂಗ್ರೆಸ್. ಅವ್ರು ಯಾಕೆ ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಯಾಕೆ ಕೊಡಬೇಕು? ಕಾಂಗ್ರೆಸ್ ಶಾಸಕರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡಬೇಕು? ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಿಲ್ಲ. ಅವ್ರು ಯಾಕೋ ಗಾಚಾರ, ಅವ್ರಿಗೆ ತಲೆ ಕೆಟ್ಟದನ್ನು ಮಾತಾಡ್ತಾರೆ. ಯಾರು ತೃಪ್ತ ಆಗಿದಾರೋ ಆಗಿಲ್ವೋ ನನಗೆ ಗೊತ್ತಿಲ್ಲ. ನಾನು ಕಾಂಗ್ರೆಸ್ಸಿನ ಶಾಸಕ, ಕಾಂಗ್ರೆಸ್ ಸರ್ಕಾರದ ಸಹಕಾರವನ್ನು ತಗೊಂಡು ತಾಲೂಕಿನ ಡೆವಲಪ್ಮೆಂಟ್ಸ್ ಆಗಿದೆಯಲ್ಲ ಅದು ಅಂಕಿಅಂಶ ಪ್ರಕಾರ ಕೊಟ್ಟಿದ್ದೇನೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆ ಮಾಡ್ತಿದ್ರು, ಶಾಸಕರ ಅಸಮಾಧಾನ ಮಾತ್ರ ತಣ್ಣಗಾಗ್ತಿಲ್ಲ. ಇನ್ನು ನಾನಾ ನೀನಾ ಅಂತ ವಾಗ್ಯುದ್ಧ ಮಾಡ್ತಿದ್ದಾರೆ. ಈ ಸಭೆಯು ಕಾಂಗ್ರೆಸ್ ಗೊಂದಲದ ಬೆಂಕಿಗೆ ತುಪ್ಪ ಸುರಿತಿದೆಯಾ ಅನ್ನೋ ಅನುಮಾನ ಮೂಡಿದೆ. ಸುರ್ಜೇವಾಲಾ ಅವರು ಶಾಸಕರಿಗೆ ಸಮಾಧಾನವನ್ನ ಹೇಳ್ತಿಲ್ಲ, ಕೇವಲ ಅವರ ಅಭಿಪ್ರಾಯ ಸಂಗ್ರಹ ಮಾಡಿಕೊಳ್ತಿದ್ದಾರೆ. ಸುರ್ಜೇವಾಲಾ ಆಗಮನದ ಬೆನ್ನಲ್ಲೇ ನಾಯಕತ್ವದ ಬಗ್ಗೆ ಪ್ರಸ್ತಾಪಿಸುತ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆನೂ ಶಾಸಕರು ಹೇಳಿಕೆ ಕೊಡ್ತಿದ್ದಾರೆ. ಶಾಸಕರು ಬಹಿರಂಗ ಹೇಳಿಕೆ ಕೊಟ್ಟರು, ಸುರ್ಜೇವಾಲಾ ಮೌನ ವಹಿಸಿದ್ದು ಶಾಸಕರಿಗೆ ಯಾವುದೇ ತಾಕೀತು ಮಾಡ್ತಿಲ್ಲ. ಅಸಮಾಧಾನದ ವಿಚಾರದಲ್ಲಿ ಸುರ್ಜೇವಾಲಾ ತಾಕೀತು ಮಾಡ್ತಿಲ್ಲ. ಇಷ್ಟು ದಿನ ಯಾವುದೇ ವೇದಿಕೆ ಇಲ್ಲದೆ ತಣ್ಣಗಿದ್ದ ಶಾಸಕರು ಸುರ್ಜೇವಾಲಾ ಬಳಿ ಅಭಿಪ್ರಾಯ ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ.
ನಾಯಕತ್ವ ಬದಲಾವಣೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿಲ್ಲ. ಶಾಸಕರ ರಿಪೋರ್ಟ್ ಕಾರ್ಡ್ ಪಡೆದಿದ್ದೇನೆಂದ ಸುರ್ಜೇವಾಲಾ. 1-to-1 ಮೀಟಿಂಗ್ ಬಗ್ಗೆ ಮಾತನಾಡಿರೋ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಅಭಿಪ್ರಾಯ ಸಂಗ್ರಹ ಮಾಡಿಲ್ಲ, ಕೇವಲ ಪಕ್ಷದ ಶಾಸಕರ ರಿಪೋರ್ಟ್ ಕಾರ್ಡ್ ಪಡೆದಿದ್ದೀನಿ ಅಂತ ಹೇಳಿದ್ದಾರೆ. I have advised our MLAs also, if they have a problem, instead of an issue or raising a non-issue, I have a difference of opinion with Abhishek that I try to settle my scores with him. Don't try and settle your scores. Raise it with head of the family. In the party, head of the family is PCC President. In the government, head of the family is Chief Minister Mr. Siddaramaiah. They can go to our Deputy Chief Minister who is also PCC President. I have advised them. Number 2, I want to again reiterate, my Chief Minister has said, my Deputy Chief Minister has said, there are more than sufficient funds available for development in Karnataka with the government. ಇನ್ನು ಕೆಲ ಶಾಸಕರ ಜೊತೆ ಸುರ್ಜೇವಾಲಾ ಮಾತುಕತೆ ನಡೆಸಲಿದ್ದಾರೆ. ಅಸಮಾಧಾನಿತರಿಗೆ ಅದೇನ್ ಸಲಹೆ ನೀಡಿ ಸೈಲೆಂಟ್ ಮಾಡ್ತಾರೋ ಕಾದು ನೋಡಬೇಕು. ಸುನಿಲ್, TV9 ಬೆಂಗಳೂರು.